ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ. ನನ್ನ ತಾಯಿ ಹೆಸರು ಮಂಜುಳಾ ಅಂತ. ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ 2023ರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ. ಆಕಾಶದಲ್ಲಿದ್ರಲ್ಲ, ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ. ನನ್ನ ತಾಯಿಗೆ ನೀನು ಕ್ಷಮೆ ಕೇಳು. ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ, ನೀನು ಅಲ್ಲಿಗೋಗಿ ಕ್ಷಮೆ ಕೇಳಬೇಡ. ಯಾಕೆಂದರೆ ನಿನ್ನಂಥವ್ರು ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆಲ್ಲ ಹೋಗಲ್ಲ. ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು. ಯಾಕೆಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು. ಇಲ್ಲ ನಿನಗೆ ಆಚೆ ಬರೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾಮಾತೆಗೆ ಕ್ಷಮೆ ಕೇಳು. ಯಾಕೆ ಅಂದರೆ ಸೀತಾದೇವಿ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ. ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆನ ವಾಪಸ್ ತೆಗೆದು ಕ್ಷಮೆ ಕೇಳಬೇಕು. ಹೆಣ್ಣು ಮಕ್ಕಳು, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ, ನಾವು ಸುಮ್ಮನೆ ಇರಬೇಕಾ? ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ, ಸುಮ್ಮನೆ ಇರಬೇಕಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ, ನನ್ನ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯ, ನಾವು ಸುಮ್ಮನೆ ಇರಬೇಕಾ? ಇಷ್ಟಕ್ಕೂ ನಿಮಗೆ ಟೈಮ್ ಲೈನ್ ಹೇಳ್ತೀನಿ ಸರ್, ಪತ್ರಕರ್ತರಿಗೆ, ರಾಜ್ಯದ ಜನತೆಗೆ. ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ. ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ChatGPTಯಲ್ಲಿ 60,000 ಕೋಟಿ ಇದೆ, ಬರೀ ಭಾರತದ ಸಾಲ 60,000 ಕೋಟಿ ಅಂದ. ನಾನು ಅದೇ ChatGPTಯಲ್ಲಿ ಹೋಗಿ ಭಾರತದ ಸಾಲ 61 ಲಕ್ಷ ಕೋಟಿ ಗುರು, 60,000 ಕೋಟಿ ಅಲ್ಲ. 60,000 ಕೋಟಿ ಅಂದರೆ ನಮ್ಮ ಬ್ಯಾಂಗ್ಳೂರ್ದು ಬಡ್ಜೆಟ್ಟು. ಅಷ್ಟು ಸಾಲ 61 ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದೆ. ನಾನಾದರೂ ಲಿಮಿಟ್ ದಾಟಲಿಲ್ಲ. ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾ ಗುರು ಅಂದೆ. ಹಂಗೆ ಯಾಕಂದೆ? ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ, ಆ ಭಾವನೆಯಲ್ಲಿ ಹೇಳ್ದೆ. ನಿನ್ನೆ ಆತ ಏನು ಹೇಳ್ದ? ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ. ನೀನು ತ್ರಿಪುರ ಸುಂದರನ ಗುರು, ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ. ನೀವು ಗಮನಿಸಿ ನೋಡಿ, ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ. ನಿನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ. ನಾನು ಹೇಳ್ದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ. ನಾನು ಹಂಗಲ್ಲ ಅಂದೆ. ನಮ್ಮನ್ನೂ ಹುಡುಕೋ ಅಷ್ಟು ಬರ ಬಂದಿದ್ಯಾ ಅಂದೆ. ನಿನಗೆ ನಾವು ಬೇಕಾದ್ವಾ ಅಂದೆ. ಇದು ಅಸಭ್ಯನಾ? ಹೇಳಿ, ಇದರ ಅರ್ಥ ಏನು ಅಂತ ChatGPTಯಲ್ಲಿ ಯಾಕೆ ಗುರು? ನಮ್ಮನ್ನು ಹುಡುಕೋ ಅಷ್ಟು ಬರ ಅಂದರೆ ಏನು ಅಂತ ಹೊಡಿ. ನೀನು ಏಕವಚನದಲ್ಲಿ ಮಾತಾಡಿದೆ, ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀಯ. ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು. ನನ್ನ ಹೇರ್ ಸ್ಟೈಲ್ ನೋಡು ಮಗ, ನೆನ್ನೆ ಪ್ರೆಸ್ ಮೀಟ್ ನಿನ್ನ ಹೇರ್ ಸ್ಟೈಲ್ ನೋಡು. ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು, ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ. ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು. ಮುಳ್ಳಂದಿ ಫೀಚರು, ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ, ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ. ನಾನು ಬಯಾಲಜಿ ಲೆಕ್ಚರರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್. ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು. ಇದು ಫೀಚರ್ಸ್ ಆಫ್ ಮುಳ್ಳಂದಿ. ChatGPTಯಲ್ಲಿ ಸಿಕ್ತಪ್ಪ. ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು. ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ, ಬಟ್ ನಾನು ಕ್ಷಮಿಸಲ್ಲ ಮಗ. ನಾನು ಓಕೆ, ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರ್ ಆಗಿ ಮಾತಾಡಿದೆ, ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವರಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು? ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? AICC ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಗೊತ್ತಾ? ಅಪ್ಪ ಇದು ಅಂತ ಮಾತಾಡ್ಬೋದು. ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು? ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು? ಅವ್ರ ಮನೆ ಹೆಣ್ಮಕ್ಳ ಗೌರವ ಇಲ್ವೇನ್ರಿ?
ಏನಾದರೂ ಮಾತಾಡಿದ್ರೆ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತೀರ ಬಾಯಿಗೆ ಬಂದಂಗೆ. ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡ್ಕೊಂಡ. ಅಲ್ಲ ಗುರು, ನೀನೇ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಕೊಂಡು, ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು, ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ. ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ಗೆ 60 ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ, ನಾನು ಪ್ರೂವ್ ಮಾಡ್ತೀನಿ. ಒಂದು 500ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ. ಗುರು, ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದ್ರು ಬಯಸ್ಕೊಂತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರ್ಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ. ಸರ್, ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ಕ್ವಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು. ನಾನು ಹೇಳ್ದೆ, ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳ್ದೆ, ನಾನು ಸಾರಿ ಹೇಳ್ಬೇಕು, ನಾನು ಹೇಳಲ್ಲ, ಟ್ರಯಲ್ಗೆ ಹೋಗ್ಲಿ ಅಂತ. ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್. ಟ್ರಯಲ್ ನಡೀತಿದೆ, ನೋಡೋಣ. ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಸರ್, ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್. ಇವ್ರು ಬಾಯಿಗೆ ಬಂದಂಗೆ ಬೈದ್ರೆ ಯತ್ನಾಳವರು ಇವರೆಲ್ಲ RSS ಅಲ್ಲಿ ಕಲ್ತಿದ್ದೇನಾ? ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ. ನಾವೇನು ಕೇಳ್ತಾ ಇದೀವಿ? RSS ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಹೇಳಿದೀವ? ಸರ್ಕಾರಿ ಶಾಲೆಯ ಪ್ರಿಮಿಸಿಸ್ ಅಲ್ಲಿ RSSನ ನಡೆಸಬೇಡಿ ಅಂದಿದ್ದೀವಿ. RSS ಎಲ್ಲ ಯಾವುದು ನಡ್ಸಕ್ ಬಿಡಲ್ಲ. ನೀವು RSS ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ನೀವು RSS ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ, ಯಾಕೆ ಕೊಡ್ತಾ ಇಲ್ಲ? ಬೇರೆಯವನ್ನ ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟ್ಗೆ ದುಡ್ಡು ತಗೊಂಡ್ರೆ, ಜಮೀನು ತಗೊಂಡ್ರೆ, ಆಸ್ತಿ ತಗೊಂಡ್ರೆ, ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ IT ಹಿಡಿಯೋರು ಸುಮ್ಮನೆ ಬಿಡ್ತೀರಾ? ಬಿಡಲ್ಲ. ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪ? ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ, ನೀವು RSS ಅವರಲ್ಲಿ ಮಾಡಬೇಡಿ. ಅಶೋಕಣ್ಣನ NPS ಅಲ್ಲೋ ಇಲ್ಲ ಸೋಮಣ್ಣನ NPS ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ. ಸೋಮಣ್ಣ, ನಿಮ್ಮ NPS ಅಲ್ಲಿ ಜಾಗ ಕೊಡಿ. ಅಶೋಕಣ್ಣ, ಉತ್ತರಹಳ್ಳಿ ಇರೋಲ್ಲಿ ನಿಮ್ಮ NPSಗೆ ಜಾಗ ಕೊಡಿ. ಬೇಡ ಅಂದವ್ರು ಯಾರು? ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜೋವಧೆ ಮಾಡಿದ್ರಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು, ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ. ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ, ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ, ನಮ್ಮ ಬಗ್ಗೆನೂ ಕೇಳ್ತಾರೆ. RSS ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು? ಇವರೆಲ್ಲ RSS ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ. CT ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ? ಸೆಷನ್ ಅಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನ್ ಮಾತಾಡಿದ್ರು CT ರವಿ, ಇದು RSS ನಿಮಗೆ ಕಲಿಸಿದ ಶೈಲಿನಾ? RSS ಇದ ಹೇಳ್ಕೊಡ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಹಮತ ಇದೆ. ಮೂರನೇದು BJP ಅವರು ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಅಶೋಕಣ್ಣ, ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ 384 ಕೋಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ 1544 ಕೋಟಿ ಕೊಟ್ಟರು. ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳಲಿಲ್ವಾ? ನೀವು ರಿಯಾಕ್ಟ್ ಆಗಲ್ಲ. ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊಂತೀರ. ಏನಾದರೂ ಮಾತಾಡಿದ್ರೆ RDPR ಸಾಧನೆ ಸರ್, ಎಕ್ಸ್ಪೋರ್ಟ್ಸ್ ಅಲ್ಲಿ ಕರ್ನಾಟಕದ್ದು 38%. ನಾವು ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಕರ್ನಾಟಕ ನಂಬರ್ 1. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಈ ಡೇಟಾ ಕೊಟ್ಟಿದ್ದು ಮೋದಿ ಅವರ ಸಾರಥ್ಯದ ಕೇಂದ್ರ ಸರ್ಕಾರನೇ. ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ. ಇದು ಕಾಣಿಸ್ತಿಲ್ವಾ BJP ಅವ್ರಿಗೆ? IT BTಗೆ ಇಷ್ಟು ಎಕ್ಸ್ಪೋರ್ಟ್ ಅಲ್ಲಿ ನಾವು 38% ರೀಚ್ ಆಗಿದ್ದೀವಿ. ಇದು BJP ಅವರು ಕಾಣಿಸ್ತಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿ ಅವರಿಗೆ ನಾನೊಂದು ಪ್ರಶ್ನೆಗೆ ಕ್ವಶನ್ पूछना चाहता हूँ सर आपका पार्टी का MLA MP ऐसा बात कर रहा है, they speak about mother and family members, please guide them sir, they are crossing their limits. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದ್ರ ಬಗ್ಗೆ, ನಮ್ಮ ಮನೆಗಳವ್ರ ಬಗ್ಗೆ ಇವ್ರು ನೀಚವಾಗಿ ಮಾತಾಡ್ತಿದ್ದಾರೆ. ಏನು BJP ಐಡಿಯಾಲಜಿ ಏನು? RSS ಐಡಿಯಾಲಜಿ ಏನು? ಮೈ ಕ್ವಶನ್. ಪ್ರತಾಪ್ ಸಿಂಹ, ನೀನು RSS ಅಲ್ಲಿ ಇದೇನಾ ಕಲ್ತಿದ್ದು? CT ರವಿ ಅವರೇ, ನೀವಿದೇನಾ ಕಲ್ತಿದ್ದು? ನನ್ನ ಕ್ವಶನ್ ಇದೆ. ಡೈರೆಕ್ಟ್ ಆಗಿ ಒಬ್ಬ MP ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ. ಗುರು, ನೀನ್ ತ್ರಿಪುರ ಸುಂದರನಾ ಏನು?
ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು. ಅವ್ರು ಮಾಡಿದ್ದು ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು. ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು. ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು. ಮನಸ್ಸಲ್ಲಾದರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ, ಏನು ಫೀಲ್ ಎಲ್ಲ ಆಗಲ್ಲ. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ, ನಿಮ್ಮ IT ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳಲ್ಲ ನಾವು. ನಿಮ್ಮ ಥರ ಎದುರ್ತಿರಲ್ಲ, ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ. ಯಾಕಪ್ಪ ಸ್ಟೇ ತಂದೆ? ಯಾಕೆ ಸ್ಟೇ ತಂದೆ? ಭಯ ಯಾಕೆ? ನಾನು ಹೇಳೋದು ಇಷ್ಟೇ, ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ. ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟು. ನೀನು ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ನಾಳೆ ಬೆಳಗ್ಗೆ ನೀನು ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ದು ಬೆಳಗ್ಗೆ ನೀನು ಕರಿ, ನಾಳಿದ್ದು ಸಂಜೆ ನಾನು ಕರಿತೀನಿ. ಇಂಗ್ಲೀಷ್ ಮೀಡಿಯಮ್ ಓದ್ಕೊಂಡ್ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ, ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ. ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ, ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ದರೆ ತಟ್ಕೋ ಅಂತ ಪ್ರತಾಪರಿಗೆ ಹೇಳ್ತೀನಿ. ಇದು BJP ಅವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ. ಇವರೆಲ್ಲ ಮಾತಾಡ್ತಾರಲ್ಲ, ನಾನು 2 ವರ್ಷದಿಂದ ಕೇಳಿದ್ನಲ್ಲ, ಯಾಕೆ BJP MLAಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ? ನಾನು 2.5 ವರ್ಷ ಆಗಿದೆ ಅಲ್ಲ MLA ಆಗಿ. ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್. ಮೊನ್ನೆಗೆ 200 ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ನಮ್ಮೂರಿಗೆ ನಮ್ಮ ಶಾಸಕ 366 ಹಳ್ಳಿ ಇದೆ, 200 ಕಂಪ್ಲೀಟ್ ಮಾಡಿದ್ದೀನಿ. ನಾನು ಹಳ್ಳಿ ವಿಸಿಟ್ ಅಂದರೆ ಇವ್ರ ಥರ ಒಂದು ಲೀಡ್ರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಬರೋದಲ್ಲ. ಒಂದು ಹಳ್ಳಿಗೆ ಹೋದ್ರೆ 4-5 ಅವರ್ ಇರ್ತೀನಿ. ಒಂದೊಂದ್ಸಲ 1 ದಿನ ಇರಬೇಕಾಗುತ್ತೆ. ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ, ಗಲ್ಲಿ ಸುತ್ತೀನಿ, ಊರೆಲ್ಲ ಸುತ್ತಾಡ್ತೀನಿ. ತೋಟಕ್ಕೆ ಜಾಗ ಇಲ್ಲ ಅಂದರೆ ನಾನೇ ನಡ್ಕೊಂಡು ಹೋಗ್ತೀನಿ. JCB ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ. ಇವ್ರ ಥರ JCB ಅಂತ ಡೈಲಾಗ್ ಹೊಡಿಯಲ್ಲ. ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ QR ಕೋಡಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲ್ವ್ ಮಾಡಿದ್ದೀನಿ. ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ. ನೀವು ಮಾಡಿ ರಿಪೋರ್ಟ್ ಕಾರ್ಡ್. ಯತ್ನಾಳ್ ಸಾಹೇಬ್ರೆ, ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ. CT ರವಿ ಅಣ್ಣ, ಅಶೋಕ್ ಅಣ್ಣ, ಅಶ್ವಥ್ ನಾರಾಯಣ್ ಸರ್, ಚಲವಾದಿ ನಾರಾಯಣ ಸೋಮಣ್ಣ, ದೊಡ್ಡ ಸಾಹೇಬ್ರಿಗೆ ಸ್ವಲ್ಪ ಗೌರವ ಕೊಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟಾದರೂ ಅವ್ರ ಋಣದಲ್ಲಿ ಇದೆಯಣ್ಣ ನೀನು. ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದು ಮಾಡಲ್ಲ ನಿನಗೆ. ಎಲ್ಲೋ ಸೈಕಲ್ ತುಳ್ಕೊಂಡು ಬರ್ತಿರೋ ಹುಡುಗನ್ನ ರೈಲ್ವೆ ಡಿಪಾರ್ಟ್ಮೆಂಟ್ವರೆಗೂ ತೊಗೊಂಡೋಗಿ ಇವತ್ತು ನೀವು ಇಲ್ಲಿ ವಿರೋಧ ಪಕ್ಷದವ್ರು ಆಗಿದ್ದೀರಿ ಅಂದರು. ಖರ್ಗೆ ಸಾಹೇಬ್ರು ನಿಮ್ಗೆ ತರಲಿಲ್ಲ ಅಂದರೆ ಎಲ್ಲಾಗೋದು? ದೊಡ್ಡವ್ರಿಗೆ ಗೌರವ ಕೊಡೋಣ. ನಮ್ಮ ಜೊತೆ ಕಿತ್ತಾಡು ಪರವಾಗಿಲ್ಲ, ನಾವು ಫೈಟ್ ಮಾಡ್ತೀವಿ. ದೊಡ್ಡವ್ರ ಬಗ್ಗೆ ಮಾತಾಡ್ಬಿಡೋಣ. ಒಳ್ಳೇದಾಗಲ್ಲ ಚಲವಾದಿ ಅಣ್ಣ, ಹಿಂಗೆಲ್ಲ ನೀವು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ. ಐಡಿಯಾಲಜಿಕಲಿ ಫೈಟ್ ಮಾಡೋಣ. ನೀವು ಏಕವಚನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡಿದಾಗೆ ತಾನೇ ನಾವು ಮಾತಾಡಿದ್ದು. ನೀವೇನು ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ನೀವು ಆವತ್ತು ನಾಲ್ಗೆ ಅರೆ ಬಿಟ್ಟಾಗಲೇ ನಾನು ನಿಮ್ಮನ್ನ ಕೋತಿ ಅಂದಿದ್ದು. ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರಿ? ನಮ್ಮ ನಾಯಕರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು DK ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವಾ? ಸುಮ್ಮನೆ ಅಂತೂ ಇರಲ್ಲ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು, ಅದೇ ಪೇಡ್ ಕಾಮೆಂಟ್ಸ್. ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜೋವಧೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೇ. ಗುರು, ನನಗೆ ಗೊತ್ತು ನಿಮ್ಮದೆಲ್ಲ ಪೇಡ್ ಕಾಮೆಂಟ್ಗಳ ಟೀಮು ಅಂತ. ಅದು ಏನು ಮಾಡ್ತೀರೋ ಮಾಡಿ, ಅದು ಎಷ್ಟು ಬೈತೀರೋ ಬೈರಿ. ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನೀವು ಕಲ್ಲು ಹಾಕಿದ್ರೆ ನಾವು 2 ಕಲ್ಲು ಹಾಕ್ತೀವಿ, ನೀವು 4 ಹಾಕಿದ್ರೆ 40 ಹಾಕ್ತೀವಿ. ಇಷ್ಟೇ, ಇದು ನಮ್ಮ ಸ್ಟ್ಯಾಂಡು. ಪ್ರತಾಪ್ ಅವರೇ, ನಮ್ಮ ತಾಯಿಗೆ ಯಾವತ್ತೂ ಕ್ಷಮೆ ಕೇಳ್ತೀರಾ? ಇದು ನೈತಿಕ. ಕರ್ನಾಟಕದ ಎಲ್ಲ ತಾಯಂದ್ರೆ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ, ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ. ಸಭ್ಯ ಕುಟುಂಬದ ವ್ಯಕ್ತಿ ಯಾರು ಅಂತ ನೀವೇ ಡಿಸೈಡ್ ಮಾಡಿ. ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದ್ದೀನ ಮಾತಾಡುವಾಗ? ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ, ತಾಯಂದರಿಗೆ ಮಾಡಿದ ಅವಮಾನ, OBC ಹುಡುಗನಿಗೆ ಮಾಡಿದ ಅವಮಾನ, OBC ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ. ಒಂದು OBC ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳು. ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳು. ಕೇಳ್ತೀಯ ಅಂತ ಭಾವಿಸ್ತೀನಿ.